ಹೋಗಪ್ಪ, ಎಲ್ಲ ಎಡವಟ್ಟಾಗೋಯ್ತು. ಎಲ್ಲ ಹೇಳ್ಬೇಡ ಅಂತ ಇದ್ದೆ. ಛೇ, ನಾನೇ ಜೋಕು ಅಂತ ಅದನ್ನು ಮುಚ್ಚಾಕ್ಬಿಟ್ಟೆ. ಮಾತೇ ನನ್ನ ಬಂಡವಾಳ. ಮಾತಾಡೋಕ್ಕೆ ಕಷ್ಟಪಡೋದನ್ನು ಯಾವಾಗಿಂದ ಕಲಿತಿದ್ದೇವೆ ಕೃಷ್ಣ. ಅದೇನೋಪ್ಪ, ಈಗ ಮೀಟ್ರ್ ಮುಂದೆ ಹೋಗಿ ನಿಂತರೆ ನನ್ನ ಮೀಟ್ರ್ ಆಫ್ ಆಗೋಗ್ಬಿಡುತ್ತೆ. ಒಂದು ಮೆಸೇಜ್ ಹಾಕ್ಬಿಡೋದು ಬಿಟ್ರು. ಈ ಮೆಸೇಜ್ ಗೀಸೇಜೆಲ್ಲ ಮಾಡೋದು ಬೇಡ. ಜೋರಾಗಿ ಹೇಳಬೇಕು, ಗತ್ತಿರಬೇಕು, ಗಮ್ಮತ್ತಿರಬೇಕು. ಇಲ್ಲಿ ನಾ ಟೆನ್ಷನಲ್ಲಿ ಒದ್ದಾಡ್ತಾ ಇದ್ದೀನಿ, ಅವಳಲ್ಲಿ ಈ ಟೈಮಲ್ಲಿ ಗೊರಕೆ ಹೊಡಿತಾ ಮಲಗಿರ್ತಾಳೆ. ಇದ್ರ ಬಗ್ಗೆ ಒಂದು ಸ್ವಲ್ಪನೂ ಐಡಿಯಾ ಇರಲ್ಲ ಅವಳಿಗೆ. ಎಂಥ ಪರಿಸ್ಥಿತಿ ತಂದ್ಬಿಟ್ಲಪ್ಪ ನನ್ನ ಲೈಫ್ನ. ದೇವ್ರೆ, ಫೋನೇ ಮಾಡೋಣ. ಏನು ಮಲಗಿದ್ಯಾ? ಇಷ್ಟೊತ್ತಲ್ಲಿ ಕಾಲ್ ಮಾಡಿಬಿಟ್ಟು ಮಲಗಿದ್ಯಾ ಅಂತ ಕೇಳ್ತೇನ? ಆ ದೇವ್ರು ನಿಂಗೆ ಒಳ್ಳೇದು ಮಾಡ್ತಾನ? ಅಲ್ಲ, ಯಾವನ ಮೆಂಟ್ಲು ನನ್ನ ಮಗ ಮುಂದೆ ಬಂದ ಅಂತ ಸ್ವೀಟ್ ಟಬಾಕಂತ ಮೂರ್ಛೆ ಹೋಗ್ಬಿಟ್ಟಿಯಲ್ಲ. ಅದಕ್ಕೆ ಹೇಗಿದ್ಯಾ ಹೆಂಗಿದ್ಯಾ ಅಂತ ವಿಚಾರಿಸ್ಕೊಳ್ಳೋಕ್ಕೆ ಫೋನ್ ಮಾಡಿದೆ. ಇಲ್ಲ ನಮ್ಮಂಥವ್ರು ಯಾರು ನೋಡ್ಕೊಳ್ಳೋದಕ್ಕೆ ಬರಬೇಕಾ ಅಂತ ಕೇಳೋಣ ಅಂತ ಮಾಡಿದೆ. ಅವಶ್ಯಕತೆ ಏನೂ ಇಲ್ಲ. ನೆಮ್ಮದಿಯಾಗಿ ಮಲಗಿದ್ದೀನಿ, ನೀನು ನೆಮ್ಮದಿಯಾಗಿ ಮಲ್ಕೊ. ಆರ್ ಯು ಶ್ಯೂರ್? ಕಾನ್ಫಿಡೆಂಟ್? ಸ್ಲೋ ಕಾಟ್ರು. ಹೇಳು. ನಾನು ಆರಾಮಾಗಿದ್ದೀನಿ, ಪ್ಲೀಸ್ ಆರಾಮಾಗಿರೋಕೆ ಬಿಟ್ಬಿಡು. ಹೌದು, ಏನು ಮಾಡ್ತಾ ಇದೀಯಾ? ಹಾಂ, ಡಿಸ್ಕೋ ಡ್ಯಾನ್ಸ್ ಮಾಡ್ತಿದ್ದೀನಿ. ವಂಡರ್ಫುಲ್. ಮುಂಚೆ ಹೇಳಿದ್ರೆ ನಾನು ಬಂದು ನೋಡ್ತಾ ಇದ್ದೆ. ಪ್ಲೀಸ್. ಅದು ವಿಷಯ ಏನಂದರೆ, ಅಪ್ಪನ ಹತ್ರ ಕೆಲಸ ಕೇಳೋದು. ಎಕ್ಸ್ಕ್ಯೂಸ್ ಮೀ, ಯಾರಿಗೂ ನೀನು ಏನು ಹೇಳಬೇಡ. ನಾನೇ ಡೈರೆಕ್ಟಾಗಿ ಬಂದು ಸೂರ್ಯಪ್ರಕಾಶ್ ಅವ್ರ ಹತ್ರ ಮಾತಾಡ್ತೀನಿ. ಊರಿಗೆ ಮುಂಚೆನೇ ಎಲ್ಲ ಅನೌನ್ಸ್ ಮಾಡೋದೇನು ಬೇಕಾಗಿಲ್ಲ, ಆಯಿತಾ? ಹೌದಾ, ಹಂಗಂತೀಯಾ? ಓಕೆ ಓಕೆ. ಏನು ಮಾಡ್ತಿದ್ಯಾ? ಮಲಗಿದ್ಯಾ? ಸ್ಲೋ ಬಿಟ್ಬಿಡೋಲ್ಲೋ. ಹೋಗೋ, ನೈಟ್ ಹೊಡ್ಕೊಂಡು ಮಲ್ಕೋ. ಪಾಪ, ಮಲ್ಕೋ ಮಲ್ಕೋ. ಮಲಗ್ಬಿಟ್ಟಿಯಾ? ಏಯ್ ನೋಡು, ಮುಚ್ಕೊಂಡು ಫೋನ್ ಇಟ್ಟರೆ ಸರಿ, ಇಲ್ಲಾಂದರೆ ಆಟೋ ತಗೊಬಂದು ಎದೆ ಮೇಲೆ ಹತ್ತಿಸ್ಬಿಡ್ತೀನಿ. ಪಾಪ, ನಿದ್ದೆ ಬರ್ತಿಲ್ವೇನೋ ಅವಳಿಗೆ.